ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೊಂದು ಭಾಳ ಖುಷಿ ಸುದ್ದಿ ಹೇಳತ್ತೇನೆ. ಭಾಳ ಮಂದಿ ನೀವು MLA ಆಗ್ಬೇಕ್ರಿ, MLC ಆಗ್ಬೇಕ್ರಿ, ನಿಮ್ಮಂಥವ್ರು ಬೇಕಂತ ಭಾಳ ಮಂದಿ ಫೋನ್ ಮಾಡ್ತಾರೆ. ಮೊನ್ನೆ ಕೇಲಿ ಸೊಸೈಟಿ ಪ್ರಭಾಕರ್ ಕೋರೆ ಅವರ ಕೇಲಿ ಸೊಸೈಟಿ ಬಗ್ಗೆ ಎಪಿಸೋಡ್ ಮಾಡಿದಾಗಿಂದ ಭಾಳ ಮಂದಿ, ಒಂದು ಕಡಿಮೆ ಅಂದರೂ ಒಂದು ನನ್ನ ಅಂದಾಜಲ್ಲಿ 400ನಿಂದ 500 ಮಂದಿ ಕೇಲಿ ಮೆಂಬರ್ಗಳು, ರಿನ್ಯೂವಲ್ ಆದಂಥ ಮೆಂಬರ್ಗಳು ಫೋನ್ ಮಾಡಿ ಹೇಳ್ರಿ ನನಗೆ. ಎಲ್ಲರ ನಂಬರ್ಗಳು ಅದಾವೆ ನನಗೆ. ಇಲ್ರಿ ನಿಮ್ಮಂಥವ್ರು ಕೇಲಿಗೆ ನಿಂದ್ರಿ, ಇಲೆಕ್ಷನ್ ನಿಂದಿರಬೇಕು, ಯಾಕಂದ್ರೆ ನಿಮ್ಮಂಥವ್ರು ವಾದ ಮಾಡೋರು ಬೇಕು. ಒಟ್ಟಾರೆಯಲ್ಲಿ ಪ್ರಭಾಕರ್ ಕೋರೆ ಅವ್ರನ್ನ ಯಾರೂ ಕೇಳುವುದಿಲ್ಲ. ನಿಮ್ಮಂಥವ್ರು ಬಂದರೆ ಏನ್ರಿ ನಮ್ಮ ವಾರಸ ಆಗ್ತಾವು. ಕೇಲಿ ಸಂಸ್ಥೆ ಒಂದು ಸಮಾಜಕ್ಕೆ, ಲಿಂಗಾಯತ ಸಮಾಜಕ್ಕೆ ಅನುಕೂಲ ಆಗ್ತೈತಿ. 4 ಮಂದಿಗೆ ಶಿಕ್ಷಣ ಕೊಡಿಸ್ತಾರ್ರಿ, ಅನೇಕ ಜನ ಮೆಡಿಕಲ್ ಇಂಜಿನಿಯರಿಂಗ್ ಹುಡುಗರು ಆಗ್ತಾರು, ಎಲ್ಲ ಆಗ್ತೈತಿ. ಒಳ್ಳೆ ಒಂದು ದೊಡ್ಡ ನಿಮ್ಮಿಂದ ಉಪಕಾರ ಆಗ್ತೈತಿ ಸಮಾಜಕ್ಕೆ ಅಂತೇಳಿ ಭಾಳ ಮಂದಿ ಫೋನ್ ಮಾಡತ್ತಾರೆ. ನಾವೇನು ಪ್ರಭಾಕರ್ ಕೋರೆ ಸಂಸ್ಥಾ ಬೆಳೆಸಿದಾನಾದ್ರೆ ಸಮಾಜ ಬೆಳೆಸಿಲ್ಲ ಅಂತ ಹೇಳ್ತೇವೆ ನಾವು. ಒಟ್ಟು ಬೆಳೆಸಿದ, ಅದು ಯಾರು ಬೇಕಾದವ್ರು ಬೆಳೆಸ್ಬೋದು ಅಲ್ಲಿ ಸಿಕ್ಕಾಗ. ಆದ್ರೆ ಅದ್ರ ಬರುವಂಥ ಏನಿದೆಯಲ್ಲ ಸೋರ್ಸ್ಗಳು ಏನಿದೆಯಲ್ಲ, ದೊಡ್ಡ ದೊಡ್ಡ ಇನ್ಕಮ್ಗಳು ಬರ್ತಾವಲ್ಲ, ಅದು ಎಲ್ಲಿ ಹೊಂಟೈತೆ ಅಷ್ಟೇ ಕೇಳ್ತೇವೆ ನಾವು ಕೋರೆ ಅವ್ರನ್ನ. ಯಾಕಂದ್ರೆ ಆ ಗೌರ್ನಿಂಗ್ ಬಾಡಿ ಮೊನ್ನೆ ಮಾತಾಡಿದೆ ನಾ, ಗೌರ್ನಿಂಗ್ ಬಾಡಿ ಸೆಕ್ರೆಟ್ರಿ ಇವರ ಕೂಡಿ ಯಾರೂ ಬಾಯ್ಲಾದಾಗ ಹೊಳ್ಳಿ ಪ್ರಭಾಕರ್ ಕೋರೆ ಅವ್ರನ್ನ ಏನೂ ಮಾಡ್ದಂಗೆ ಒಟ್ಟಾರೆ ಮಾಡಿ ಹೋಗಿದ್ದರು. ಈಗ ಬಹುತೇಕ ಫೆಬ್ರವರಿ 7ನೇ ತಾರೀಕು ಹುಬ್ಬಳ್ಳಿ ಚುನಾವಣೆ, ಫೆಬ್ರವರಿ 8ನೇ ತಾರೀಕಿಗೆ ಬಹುತೇಕ, ಯಾಕಂದ್ರೆ ಒಂದು ಚುನಾವಣೆ ಆಗಬೇಕಾದ್ರೆ ನೋಟಿಫಿಕೇಶನ್ ಆಗಬೇಕಾಗ್ತೈತಿ. ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಬಹುತೇಕ ಅವರ ಈ 7ನೇ ತಾರೀಕು ನೋಟಿಫಿಕೇಶನ್ ಮಾಡ್ತಾರೆ. ಅಂದ್ರೆ 30 ದಿವಸ ಮೊದಲು ನೋಟಿಫಿಕೇಶನ್ ಮಾಡ್ತಾರೆ. ಮಾಡ್ಬೋದು ಅಂದ್ರೆ ನೋಟಿಫಿಕೇಶನ್ ಆತಂದ್ರೆ ಫೆಬ್ರವರಿ 7-8ಕ್ಕೆ ಇಲೆಕ್ಷನ್ ಆಗ್ತೈತಿ. ಕೇಲಿ ಇಲೆಕ್ಷನ್ ಇದೆ. ಆಮ್ಯಾಗ 30 ದಿವಸ ಮೊದಲು ನೋಟಿಫಿಕೇಶನ್ ಮಾಡಿದ್ರೆ ಆಗ್ತೈತೆ. ಅದ ಮುಂದೆ ನೋಡೋಣ. ಅದನ್ನು ಮಾಡಿದ್ಮ್ಯಾಗ ಅದು ಪೇಪರ್ ಪಬ್ಲಿಕೇಶನ್ ಅವತ್ತು ಬಂತಂದ್ರೆ 7-8ಕ್ಕೆ ಆಗ್ತೈತೆ ಅಂತ ತಿಳಿದು, ಅದು ಒಂದು ದಿವಸ ಶನಿವಾರ ಹುಬ್ಬಳ್ಳಿ ಒಳಗೆ ಆಗ್ತೈತಿ, ಒಂದು 8ನೇ ತಾರೀಕು ಬೆಳಗಾವಿ ಒಳಗೆ ಆಗ್ತೈತಿ. ಒಟ್ಟು 11 ಮಂದಿ ಡೈರೆಕ್ಟರ್ ಚುನಾವಣೆ, 12 ಮಂದಿ ಒಟ್ಟು ಒಂದು ಪ್ಯಾಟ್ರನ್ ಕ್ಯಾಟಗರಿ ಒಳಗೆ ಈಗಾಗಲೇ ಪ್ರಭಾಕರ್ ಕೋರೆ ಅವರು ಆರಿಸಿ ಬಂದಾರೆ. 4 ಮಂದಿ ಒಟ್ಟು ಆರಿಸಿ ಬಂದಾರೆ. ಈಗ ಇನ್ನು 11 ಮಂದಿ ಒಳಗೆ ಯಾರನ್ನ ಆರಿಸ್ಬೇಕು, ಯಾರನ್ನ ಬಿಡಬೇಕು, ಅದೆಲ್ಲ ನಡೆದೈತಿ. ಯಾಕಂದ್ರೆ 2004ರ ಇದ್ರ ಪ್ರಕಾರ 6800 ಮಂದಿ ರಿನ್ಯೂವಲ್ ಆಗಿದ್ದಾರೆ ಅಲ್ಲಿ. ಆಮ್ಯಾಗ ಈಗ 2024ಕ್ಕೆ ಸರ್ವೆ ಆದಾಗ 6800 ಆಗಿದ್ದಾರೆ. ಈಗ ನನ್ನ ಅಂದಾಜಲ್ಲಿ ಒಂದು 2025 ಅಂದ್ರೆ ಒಂದು 200-300 ಮಂದಿ ಸತ್ತಾರೆ ಬಹುತೇಕ. ನನಗೆ ಗೊತ್ತಿದ್ದವ್ರು ನಮ್ಮ ಸಂಬಂಧಿಕರ ಒಂದು 3-4 ಮಂದಿ ಸತ್ತಾರೆ. ಅಂದ್ರೆ ಒಂದು 200-300 ಸತ್ತು ಹುಟ್ರಸ್ ಅಂದ್ರೆ 6800. ಇವೆಲ್ಲ ಕಾರ್ಡ್ಗಳ ಎಲ್ಲಿ ಅದಾವ ಅನ್ನೋದು ಸ್ವತಃ ಪ್ರಭಾಕರ್ ಕೋರೆ ಅವರ ಹುಡುಕ್ಯಾಡಬೇಕು. ಯಾಕಂದ್ರೆ ಈಗ ನಾವು ಏನು ಕೇಳತ್ತವಲ್ಲ, ಎಲ್ಲ ಅವ್ರ ಮನ್ಯಾಗ ಅದಾವ, ಇವ್ರ ಮನ್ಯಾಗ ಅದಾವ, ಅಲ್ಲಿ ಅದಾವ, ಇಲ್ಲಿ ಅದಾವ ಅಂತಾರು. ಈಗ ಒಟ್ಟಾರೆ ವೋಟರ್ ಲಿಸ್ಟ್ ಇನ್ನೂ ಆಗಿಲ್ಲ, ಬರತೈತೆ. ಅದು ಪ್ರಿಂಟ್ ಆಗಿ ಬರತೈತೆ. ಅದು ನಾಳೆ ಇಲೆಕ್ಷನ್ ಐತಂದ್ರೆ ಅವತ್ತು ಮರ್ದೂಸ್ ಕೊಡ್ತಾರೋ ಡೈರೆಕ್ಟರ್ಗಳಿಗೆ, ಮೆಂಬರ್ಗಳಿಗೆ ಏನು ಸಿಗ್ತೈತೋ ಗೊತ್ತಿಲ್ಲ. ಆಮ್ಯಾಗ ID ಕಾರ್ಡು ಇನ್ನೂ ಪ್ರಿಂಟ್ ಆಗತ್ತಾವ. ಏನು 6800 ಮಂದಿ ID ಕಾರ್ಡ್ ಪ್ರಿಂಟ್ ಆಗತ್ತಾವ. ಅದು ಯಾವಾಗ ಬರ್ತಾವು, ಏನಾಗ್ತೈತಿ? ಮೊನ್ನೆ ಮೀಟಿಂಗ್ದಾಗ ಪ್ರಭಾಕರ್ ಕೋರೆ ಅವ್ರು ಹೇಳ್ರಂತ, ಈಗ ಬರತ್ತಾವು, ಮಾಡೋನು ನೋಡೋನು ಎಲ್ಲ ಮಾಡೋಣಂತ. ಅಂದರೆ ಒಟ್ಟು ಈಗ 11 ಜಾಗಕ್ಕೆ ಇಲೆಕ್ಷನ್ ಆಗೋದು. ಒಂದು 3-4 ಜನ ಹೊಸಬ್ರು ನಮ್ಮ ಸಂಪರ್ಕದಾಗೂ ಅದಾರ. ನಾವು ಕಾಂಟೆಸ್ಟ್ ಮಾಡ್ತೇವ್ರಿ, ನಿಮ್ಮಂಥವ್ರ ಸಹಕಾರ ನಮಗೆ ಬೇಕಂತೇಳಿ ಒಂದು 3-4 ಜನ ನೋಡೋಣ. ಯಾಕಂದ್ರೆ ಮ್ಯಾಕ್ಸಿಮಮ್ ಈ ಹಳೆ ಡೈರೆಕ್ಟ್ರುಗಳು ಅದ್ರಾಗೂ ನಾವು ಈ ಸಲ ನಮಗೆ ನೀವು ಮದತ್ ಮಾಡಿದ್ರೆ ನಾವು ಪ್ರಭಾಕರ್ ಕೋರೆ ಅವರ ಏನು ಮಾಡಿದಾರಲ್ಲ ಎಲ್ಲ ನಾವು ಬಯಲಿಗೆ ಎಳಿತೇವೆ, ಹೊರಗೆ ತರ್ತೇವೆ, ಸಾರ್ವಜನಿಕವಾಗಿ ಇಡ್ತೇವಂತೂ ನಮ್ಗೆ ಮಾತುಕತೆ ಮಾಡತ್ತಾರೆ. ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ, ನಿಮ್ಮ ಸಹಕಾರ ನಮ್ಗೆ ಇರಲಿ ಅಂತಾರು. ಹೊಸವಾಗೇನೋ ಒಂದು 3-4 ಮಂದಿ ನನ್ನ ಸಂಪರ್ಕದಾಗ ಅದಾರ. ಒಟ್ಟಾರೆ ಪ್ರಭಾಕರ್ ಕೋರೆ ಅವರು ಈ ಸಲ ಅವ್ರ ಅಂಕೆ ಆರಿಸಿ ಬಂದ್ಮ್ಯಾಗ ಇನ್ನು ಯಾರ್ಯಾರಿಗೆ ಅವ್ರು ವೋಟ್ ಹಾಕಬೇಕು, ಏನು ಮಾಡಬೇಕು ಎಲ್ಲ ID ಕಾರ್ಡ್ ಅವ್ರ ಎಲ್ಲ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿರ್ತಾರು. ಶಾನ್ಯಾರ ಅವ್ರು ಇಲೆಕ್ಷನ್ ಮಾಡೋದ್ರಾಗ ಬಹುತೇಕ ಈ ದೇಶದಾಗ ಜಗತ್ತಿನಾಗ ಅವರಂಥ ಶಾನ್ಯಾರ ಜನ ಬಹುತೇಕ ಎಲ್ಲೂ ಕಾಣೋದಿಲ್ಲ. ಒಟ್ಟಾರೆ ಈ ಚುನಾವಣೆ ಜರುಗಿತಂದ್ರೆ ನನಗೇನು ಕೇಳತ್ತಿರಲ್ಲ ನೀವು ಇಲೆಕ್ಷನ್ ನಿಂದ್ರಂತ.
ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಅಲ್ಲಿ ನನ್ನ ಅಂಕ್ಯ ಅಲ್ಲಿ ಮೆಂಬರ ಮಾಡ್ಕೊಂಡಿಲ್ಲ, ಮತ್ತು ಮಾಡ್ಕೊಳ್ಳೋದು ಇಲ್ಲ ನಮ್ಮಂಥವ್ರದ. ಅದಕ್ಕೆ ಈ ಚುನಾವಣೆ ಒಳಗೆ ಕೇಳಿ ಚುನಾವಣೆ ಇನ್ನೂ ಭಾಳಷ್ಟು ಅದಾವ. ಅವು ಯಾರ್ಯಾರ್ದು ಏನು ಅದಾವಲ್ಲ ಟೋಟಲ್ ಅದು ಇಲೆಕ್ಷನ್ ಆಗೋ ಮಟ್ಟ ಏನೇನು ಇನ್ನೂ ಅದಾವಲ್ಲ, ಅಲ್ಲಿ ಏನೇನು ನಡೀತಾವಲ್ಲ ಭಾಳಷ್ಟು ಅದಾವು. ಆದ್ರೆ ಮತದಾರರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಈಗ ಭಾಳಷ್ಟು ಜನ ನಿರ್ದೇಶಕರು ಬರ್ತಾರೆ, ಕೋರೆ ಅವರು ನಿಮ್ಗೆ ಫೋನ್ ಮಾಡ್ತಾರೆ. ಅವ್ರನ್ನ ಕೇಳುವಂಥ ಒಂದು, ಯಾಕಂದ್ರೆ ನಿಮ್ಮನ್ನ 5 ವರ್ಷಕ್ಕೊಮ್ಮೆ ಮಾತಾಡಿಸ್ತಾರ ಈ ಒಂದು ಸದಸ್ಯರನ್ನ. ನಿಮಗೆ ಕೇಳುವಂಥ ಹೊರಗಡೆ ನನ್ನ ಏನು ಕೇಳ್ತಾರಲ್ಲ ಅದನ್ನು ಹೊಳ್ಳಿ ನಿಮ್ಮ ಓಟ್ ಕೇಳಕ್ಕೆ ಬಂದವ್ರನ್ನ ಕೇಳ್ರಿ. ಬದಲಾವಣೆ ಮಾಡೋಣ ಕೇಳಿದೆ. ಸದ್ಯದಾಗ ಒಂದು ಮೀಟಿಂಗ್ ಕರೆಯೋದೇನು, ಆದ್ರೆ ನಿರಾಶೆ ಆಗಬೇಡ್ರಿ. ಕೇಳಿ ಒಂದು ಚುನಾವಣೆ ಒಳಗೆ ಭಾಳ ಪ್ರಜ್ಞಾವಂತಿಕೆಯಿಂದ ಮತದಾನ ಮಾಡೋಕ್ರೆ ನಾನು ಹೇಳ್ತೇನೆ ಏನೇನು ಮಾಡ್ಬೇಕು ಅನ್ನೋದು. ನಿಮ್ಮ ಸಹಕಾರ, ಸದಸ್ಯರ ಸಹಕಾರ ಹಿಂಗೆ ಇರಲಿ. ಅಡ್ವಾನ್ಸ್ ಆಗಿ ಪ್ರಭಾಕರ್ ಕೋರೆ ಅವರಿಗೆ ಕಂಗ್ರ್ಯಾಚುಲೇಷನ್ನ. ಇನ್ನಾದರೂ ಒಳ್ಳೇದು ಮಾಡೋದಕ್ಕೆ ತಾವು ಸಂಸ್ಥೆಯನ್ನು ಉಳಿಸೋ ದೃಷ್ಟಿಯಿಂದ ಸಮಾಜದ ಹಿತಚಿಂತನೆ ಮಾಡ್ಬೇಕಂತ ಮತ್ತೊಮ್ಮೆ ಗರ್ದಿಗೆ ಮತ್ತು ನಿಮ್ಗೆ ಆಗ್ರಹ ಮಾಡ್ತೈತೆ.